ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನನ್ನ ಜೊತೆ ಇದ್ದಾರೆ ವಿದ್ಯಾರ್ಥಿನಿಯರೇ ತಂಡದವರು. ನಾನು ಅದೇ ತಂಡದವಳು. ಇವತ್ತು ನನ್ನ ಆ್ಯಂಕರಿಂಗ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಹೆಂಗೆ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಸೊ ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮ್ಮ ಜೊತೆ ಇವಾಗಿದ್ದಾರೆ ಅಮರ್ ಅವರು. ವೆಲ್ಕಮ್ ಟು ದ ವಾಟ್ ಎವರ್ ಮೀಟ್ ಅಮರ್ ಅವರೇ. ಹಾಗೂ ನಮ್ಮ ಜೊತೆ ಇದ್ದಾರೆ ಮನೋಜ್ ವಿವಾನ್ ಅವರು ಆ್ಯಂಡ್ ನಮ್ಮ ಕ್ಯೂಟ್ ಬಬ್ಲಿ ಮಾನಸ್ವಿ ಅವ್ರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ಆಲ್ ಆಫ್ ಯು. ವೆಲ್ಕಮ್ ಟು ಯು. ಥ್ಯಾಂಕ್ ಯು. ಸದ್ಯ ಅದನ್ನಾದರೂ ಮಾಡಿದ್ರಲ್ಲ ಕರ್ಟೆಸಿಗೋಸ್ಕರ. ಸೊ ಅಮರಿಂದ ಸ್ಟಾರ್ಟ್ ಮಾಡೋಣ. ಹೌ ಯು ಫೀಲಿಂಗ್ ಅಮರ್? ಇವಾಗ ನಮ್ಮ ಮೂವಿದು ಟ್ರೇಲರ್ ಲಾಂಚ್ ಆಗಿದೆ ಆ್ಯಂಡ್ ಆಲ್ಸೋ ನಮ್ಮ ಪಾರ್ಟಿ ಸಾಂಗ್ ನೆಕ್ಸ್ಟ್ ಲೆವೆಲ್ ಹಿಟ್ ಮಾಡಿದೆ. ಸೊ ನಿಂಗೆ ಹೆಂಗೆ ಅನ್ನಿಸ್ತಾ ಇದೆ? ನಿನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಕೊ. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಸಾಂಗು ಸಖತ್ ಟ್ರೆಂಡಿಂಗ್ ಆಗಿದೆ. ಐ ಥಿಂಕ್ ನಮ್ಮದು 9th ಪೊಸಿಷನ್ ಇದೆ ಇವಾಗ ಟ್ರೆಂಡಲ್ಲಿ. ಆ್ಯಂಡ್ ಎಲ್ಲಿ ಹೋದ್ರು ಹಂಗೆ ಪಾರ್ಟಿ ಅಂತವ್ರು ಎಲ್ಲ ಶಾಪ್ ಹತ್ರ ಹೋದ್ರೆ ಮನೆ ಹತ್ರ ಹೋದ್ರೆ ಎಲ್ಲರೂ ಪಾರ್ಟಿ ಸ್ಟೆಪ್ಪು ಸಿಗ್ನೇಚರ್ ಸ್ಟೆಪ್ ಬೇರೆ ಮಾಡಿ ತೋರಿಸ್ತಾರೆ. ಹೌದಾ? ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಯಾರು ಕೇಳಿದ್ರು ರೀಲ್ಸ್ ಯಾವಾಗ ಮಾಡ್ತೀನಿ ನನ್ನ ಜೊತೆ ರೀಲ್ಸ್ ಯಾವಾಗ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ. ಅದೇ ಟೈಮ್ ಸಿಕ್ಕಿದಾಗ ಇಂಟರ್ವ್ಯೂ ಕೂತಿದ್ದೀನಿ, ಮುಗಿಸ್ಕೊಂಡು ಹೋಗಿ ಮಾಡ್ತೀನಿ ನೆಕ್ಸ್ಟ್ ರೀಲ್ಸ್ ಅವ್ರ ಜೊತೆ ಎಲ್ಲ. ಸೊ ಹಂಗೆ ಟ್ರೇಲರ್ ಬಗ್ಗೆ ರೆಸ್ಪಾನ್ಸ್ ಬಂತು? ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ಕೇಳ್ತಾ ಇದ್ರು ಟ್ರೇಲರ್ ಲೆಂತ್ ಬಗ್ಗೆ ಕೇಳ್ತಾ ಇದ್ರು. ಬಟ್ ಹೇಳ್ದಂಗೆ ನಾವೆಲ್ಲ ಹೊಸಬ್ರು, ಸೊ ರೀಚ್ ಆಗೋಕ್ಕೆ ಆ ಡ್ಯೂರೇಷನ್ ಬೇಕಾಗಿದೆ. ಪಾಸಿಟಿವ್ ಇದೆ ಎಲ್ಲ. ಯೂತ್ಸ್ಗೆ ಏನೇನು ಥರ ಎಂಟರ್ಟೈನ್ಮೆಂಟ್ ಬೇಕು, ಆ್ಯಕ್ಷನು, ಫೈಟು, ರೊಮ್ಯಾನ್ಸು, ಸಾಂಗ್ಸು ಎಲ್ಲ ಇದೆ. ಚೆನ್ನಾಗಿದೆ. ಪಾರ್ಟಿ ಸಾಂಗ್ ಇಂದ ಫುಲ್ ಪಾರ್ಟಿ ಮಾಡ್ತಾ ಇದ್ದೀರಾ? ಮಾಡಬೇಕು, ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಪಾರ್ಟಿ. ಸೂಪರ್. ಮನೋಜ್, ನಿಂಗೆ ಹೆಂಗೆ ಅನ್ನಿಸ್ತು? ನಿಂಗೆ ಯಾವ ಥರ ಫೀಡ್ಬ್ಯಾಕ್ಸ್ ಎಲ್ಲ ಬಂತು? ತುಂಬ ಚೆನ್ನಾಗಿ ರೀಚ್ ಆಗಿದೆ. ಆ್ಯಕ್ಚುಲಿ ನಾವು ಫಸ್ಟ್ ಆಫ್ ಆಲ್ ಆಡಿಯನ್ಸಿಗೆ ಥ್ಯಾಂಕ್ ಯು ಹೇಳಬೇಕು. ತುಂಬ ಚೆನ್ನಾಗಿ ರೀಚ್ ಮಾಡಿಕೊಟ್ಟಿದ್ದೀರಾ. ಆಲ್ಮೋಸ್ಟ್ 2 ಮಿಲಿಯನ್ ವ್ಯೂಸ್ ಹೋಗಿದೆ ನಮ್ಮದು ಪಾರ್ಟಿ ಸಾಂಗು. ಮತ್ತು ಈವನ್ ಟ್ರೈಲರ್ ಕೂಡ ತುಂಬ ಚೆನ್ನಾಗಿ ರೀಚ್ ಆಗಿದೆ. ಆ್ಯಂಡ್ ಟ್ರೈಲರಲ್ಲಿ ನನ್ನ ಎಲ್ಲರೂ ಕೇಳ್ತಾ ಇರೋದು ಏನೊಂದು 7-8 ವರ್ಷ ಆಯ್ತಾ ಸಿನಿಮಾ ಶೂಟ್ ಆಗಿ ಅಂತ. ಅವ್ರಿಗೆಲ್ಲ ಒಂದು ಕ್ಲಾರಿಫೈ ಕೊಡ್ತಾ ಇದ್ದೀನಿ. ಶೂಟ್ ಒಂದು 6 ತಿಂಗಳಾಯ್ತು ಶೂಟ್ ಮುಗಿದು. ನಾನು ಚಿಕ್ಕ ಹುಡುಗನ ಥರ ಅದ್ರಲ್ಲಿ ಕಾಣಿಸ್ಕೊಂಡಿದ್ದೀನಿ. ಬಾಡಿ ಎಲ್ಲ ಕಂಪ್ಲೀಟಾಗಿ ಕಟ್ ಡೌನ್ ಎಲ್ಲ ಮಾಡಿ. ಸೊ ಈ ಥರ ಕಾಣಿಸ್ಕೊಂಡಿರೋದಕ್ಕೆ ಹಂಗೆ ಅನಿಸ್ತಿದೆ ನಿಮಗೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆಡಿಯನ್ಸ್ಗೆ. ತುಂಬ ಚೆನ್ನಾಗಿ ರೀಚ್ ಮಾಡ್ಕೊಟ್ಟಿದ್ದೀರಾ ಎಲ್ರಿಗೂ. ಬನ್ನಿ ಎಲ್ಲ ಪಾರ್ಟಿ ಮಾಡೋಣ, ನಾವುಗಳು ರೆಡಿ ಇದ್ದೀವಿ. ಆದರೆ ಬಿಲ್ ಕಟ್ಟೋರು ಯಾರದ್ದು ಗೊತ್ತಿಲ್ಲ. ಸೂಪರ್. ಅದು ನಾವು ಫಿಲ್ಮಲ್ಲೆಲ್ಲ ಹೆಂಗೆ ಮಾಡಿದ್ವಿ, ಎಲ್ಲ ಸ್ಪ್ಲಿಟ್ ಮಾಡಿ ಹಂಗೆ ಸ್ಪ್ಲಿಟ್ ಮಾಡ್ಕೊಂಬಿಟ್ಟು ಪಾರ್ಟಿ ಮಾಡೋಣ ಎಲ್ರ ಜೊತೆ. ಒಂದು ಪಾರ್ಟಿ ನೀನೇ ಜಾಸ್ತಿ ಕಟ್ಟು. ಯಾಕೆ? ಇಲ್ಲ, ಆಂಕರಿಂಗು ನಾನೇ ಮಾಡ್ತೀನಿ. ಅಲ್ಲಿ ನಿಂಗೆ ಬಂದ್ಬಿಟ್ಟು ಬಿಲ್ಲು ನಾನೇ ಕೊಡ್ತೀನಿ. ಇವಾಗ ನಿನ್ಗೆ ಆ ಚಾನ್ಸ್ ಬಂದಿದೆ ಅಲ್ಲ ಆಂಕರಿಂಗ್ ಮಾಡೋ ಚಾನ್ಸಸ್. ಸೊ ಅದಕ್ಕೆ ಬಿಲ್ ಒಂದು ಪೇಮೆಂಟ್ ಕೊಡ್ತೀರಾ ಸರ್? ಪೇಮೆಂಟ್ ಕೊಟ್ಟರೆ ಅದರಲ್ಲೇ ಪಾರ್ಟಿ ಮಾಡೋಣ ಆಯ್ತಾ? ಸೊ ಮಾನಸ್ವಿ, ನಿಂಗೆ ಹೆಂಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲ ಖುಷಿಯಾಗಿದೆ. ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಚೆನ್ನಾಗಿ ಮಾಡಿದ್ದೀರಾ ಎಲ್ಲರೂ ಅಂತ ಫುಲ್ಲು ಅವರೆಲ್ಲ ಎನ್ಕರೇಜ್ಮೆಂಟ್, ನಮ್ಮ ಆಡಿಯನ್ಸ್ ಎನ್ಕರೇಜ್ಮೆಂಟ್. ಸೊ ಇನ್ನು ಒಳ್ಳೊಳ್ಳೆ ಎಲ್ಲ ಹಿಟ್ ಆಗ್ತದೆ. ಸೊ ಮುಂದೆ ಚೆನ್ನಾಗಿ ಮಾಡೋದಕ್ಕೆ ಒಳ್ಳೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ಸೊ ತುಂಬ ಖುಷಿ ಇದೆ. ತುಂಬ ಕ್ಯೂಟಾಗಿ ಕಾಣಿಸ್ತಿದೆಯಾ? ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ, ಕನ್ನಡ ಚಲನಚಿತ್ರಕ್ಕೆ ಹೊಸ ಹೀರೋಯಿನ್ ಪರಿಚಯ ಅಂತ. ಅದನ್ನು ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ನಿನಗೆ ಹೆಂಗೆ ಅನಿಸ್ತೀವಿ? ಇಷ್ಟ ಆದ್ರೂ ಮಾನವೀಯತೆ ಇದೆಯಲ್ಲ, ಇವಳು ಕೇಳಬೇಕು ಇದ್ರೆ ಸಾಕು. ಥ್ಯಾಂಕ್ ಯು. ನನಗೂ ತುಂಬ ಖುಷಿ ಆಯಿತು. ಫಸ್ಟ್ ಸಾಂಗ್ ಅದು ಚಂದನ್ ಶೆಟ್ಟಿ ಸರ್ ಜೊತೆ ಮಾಡಿರೋದಂತೂ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಆಲ್ಸೋ ಎಲ್ಲರೂ ಇವಾಗ ರೀಲ್ಸ್ ಬೇರೆ ಮಾಡಿ ಆಗ್ತಾ ಇದ್ದಾರೆ, ನಮ್ಮನ್ನೆಲ್ಲ ಟ್ಯಾಗ್ ಮಾಡ್ತಾ ಇದ್ದಾರೆ. ಅದರಿಂದ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಈ ಸಾಂಗ್ ಬಂದ್ಬಿಟ್ಟು ನಿಮಗೆ ಗೊತ್ತು, 3 ಪೆಗ್ ಆದ್ಮೇಲೆ ಅವರಿಬ್ರು ಕಾಂಬಿನೇಷನ್ ಅಲ್ಲಿ ಬಂದಿರುವಂತ ಸಾಂಗ್. ವಿಜಯ್ ಸರ್ ಮಾಡಿರೋಂಥ ಸಾಂಗ್ ಸಖತ್ ಫುಲ್ ಹಿಟ್ ಕೊಡ್ತಾ ಇದೆ. ಅಂಡ್ ನನಗಂತೂ ಫುಲ್ ಹೆಸರು ಕೊಡ್ತಾ ಇದೆ ಗಾಯ್ಸ್. ಫುಲ್ ಖುಷಿ ಆಗ್ತಾ ಇದೆ. ಸೊ ಹಿಂಗೆ ನೋಡಿ ಸಪೋರ್ಟ್ ಮಾಡಿ ಇನ್ ಮುಂದೆನೋ ಅಂತ ಕೇಳ್ಕೊತೀನಿ. ಇವಾಗ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಣ ಆಯ್ತಾ? ನಿನ್ ಮೂವಿನಲ್ಲಿ ನಿನ್ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಏನಾದ್ರು? ಸೊ ನನ್ನ ಪಾತ್ರದ ಹೆಸರು ಬಂದು ಧ್ರುವ ಅಂತ. ಆ್ಯಂಡ್ ನಾನೊಬ್ಬ ಕೆಟ್ಟ ಪೊಲಿಟಿಷಿಯನ್ ಮಗನಾಗಿರ್ತೀನಿ. ತಂದೆ ಅವ್ರು ಯಾವ ಥರ ಬೆಳೆಸಿರ್ತಾರೆ ಅಂದರೆ ಹೆಂಗಾದರೂ ಮೀನ್ಸ್ ಅವರು ಮೇಯ್ನ್ ಫೋಕಸ್ ಬಂದ್ಬಿಟ್ಟು ಅವರು ಕರಿಯರ್ ಆಗಿತ್ತು ಪೊಲಿಟಿಷಿಯನ್ ಆಗಿ. ಅವರು ನನ್ನ ಬಗ್ಗೆ ಒಂದು ಸ್ವಲ್ಪನೂ ಯೋಚನೆ ಮಾಡಿರಲಿಲ್ಲ. ಆ್ಯಂಡ್ ನನಗೆ ಏನು ತಪ್ಪು ಏನು ರೈಟ್ ಅಂತ ಗೊತ್ತಾಗಲ್ಲ. ಮಕ್ಳಿಗೆ ಏನು ಗೊತ್ತಾಗುತ್ತೆ, ಹೆಂಗೆ ಬೆಳೆಸ್ತಾರೆ ಅದೇ ರೀತಿಲಿ ಬೆಳೀತಾರೆ ಅವರು. ಸೊ ನನಗೆ ಇವಾಗ ಎಲ್ಲ ಸುತ್ತಮುತ್ತ ದುಡ್ಡು ಎಲ್ಲ ಕಾಣ್ತಾ ಇರುತ್ತೆ, ಎಲ್ಲರೂ ಸಿಗರೇಟ್ ಸೇರೋದು, ಕುಡಿಯೋದು. ಸೊ ನನಗೆ ಅದೆಲ್ಲ ಒಂದು ನೀರು ಕುಡ್ದಂಗೆ ಲೆಕ್ಕ. ಕ್ಯಾರೆಕ್ಟರ್ ಅಷ್ಟೇ, ಒಳ್ಳೆಯವನು ಕ್ಯಾರೆಕ್ಟರ್ ಅಷ್ಟೇ. ಸೊ ಅಷ್ಟು ಕೆಟ್ಟವನಾಗಿರ್ತೀನಿ. ಆ್ಯಂಡ್ ಈ ಜನ್ರೇಷನ್ ಯೂತ್ಗೆ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಕ್ಯಾರೆಕ್ಟರ್ ಇದು. ಕಮರ್ಷಿಯಲ್ ಕ್ಯಾರೆಕ್ಟರ್. ಸೊ ಎಲ್ಲರೂ ಬಂದು ಫಿಲ್ಮ್ ನೋಡಲೇಬೇಕು. 19ನೇ ರಿಲೀಸ್ ಆಗ್ತಿದೆ. ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ದಯವಿಟ್ಟು ಬನ್ನಿ ನೋಡಿ ಸಪೋರ್ಟ್ ಮಾಡಿ.
ಓಕೆ ಮನೋಜ್. ನನ್ನ ಕ್ಯಾರೆಕ್ಟರ್ ಹೆಸರು ಯಶ್. ಸೊ ಆಲ್ರೆಡಿ ಸಿನಿಮಾ ಇಂಡಸ್ಟ್ರಿಲಿ ಯಶ್ ಹೆಂಗಿದ್ದಾರೆ ಅದೇ ಥರ ನನ್ನ ಕ್ಯಾರೆಕ್ಟರ್ ಇದೆ. ಆ್ಯಟಿಟ್ಯೂಡ್ ಕ್ಯಾರಿ ಮಾಡೋದಾಗ್ಬೋದು ಎಲ್ಲ. ಬಟ್ ಒನ್ ಥಿಂಗ್ ಇಲ್ಲ, ಏನಪ್ಪ ಅಂದರೆ ನಿಜವಾದ ಯಶ್ಗೂ ನನ್ನ ಸಿನಿಮಾ ಕ್ಯಾರೆಕ್ಟರ್ ಯಶ್ಗೂ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಅವರು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಸೊ ನನ್ನ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದರೆ ಪಕ್ಕಾ ಪೋಲಿ, ದೊಡ್ಡ ಕಳ್ಳನ ಮಕ್ಕಳು. ಸೊ ಈ ತರ ನಮ್ಮ ಕ್ಯಾರೆಕ್ಟರ್ ಇರುತ್ತೆ. ನನ್ನ ತಾಯಿ ಪಾತ್ರದಲ್ಲಿ ಭವ್ಯಮ್ಮ ಕಾಣಿಸ್ಕೊಂಡಿದ್ದಾರೆ. ಸೊ ಅವರು ಎಕ್ಸ್ ಹೀರೋಯಿನ್ ಅಂಡ್ ಪ್ರೆಸೆಂಟ್ ಪೊಲಿಟಿಷಿಯನ್ ಆಗಿರ್ತಾರೆ. ಅಂಥವ್ರ ಮಗ ನಾನು. ಸೊ ಅವ್ರ ಕರಿಯರ್ನ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ನಾವು ನಮ್ಮ ಗ್ಯಾಂಗ್ ಜೊತೆಗೆ ಎಂಜಾಯ್ಮೆಂಟು, ಡೇರ್ ಅಂಡ್ ಡ್ಯಾಶಿಂಗ್ ಎಲ್ಲ. ಸೊ ಪಾರ್ಟಿ ಫ್ರೀಕ್ ಈ ಥರ ನಾವು ಇರ್ತೀವಿ. ಇದು ನಮ್ಮ ಪಾತ್ರದ ಪರಿಚಯ. ಸೂಪರ್. ಮಾನಸ್ವಿ. ನನ್ನ ಕ್ಯಾರೆಕ್ಟರ್ ನೇಮ್ ನಿವೇದಿತಾ. ಸೊ ಫಸ್ಟ್ ಬಂದು ನಾನು ನನ್ನ ಕ್ಯಾರೆಕ್ಟರ್ ತುಂಬ ಚಬ್ಬಿಯಾಗಿ ಬಬ್ಬಿಯಾಗಿರುತ್ತೆ, ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೇಗೆಂದರೆ ಇವಾಗ ಎಲ್ಲ ಹೆಣ್ಮಕ್ಳಿಗೂ, ಅಂದರೆ ಎಲ್ಲ ಅಂತ ಹೇಳೋಕ್ಕಾಗಲ್ಲ, ಕೆಲವೊಬ್ಬರೊಬ್ರು ಹೆಣ್ಮಕ್ಳಿಗೆ ರಿಲೇಟ್ ಆಗಿರುತ್ತೆ. ಸೊ ಹೇಗೆ ಅಂದರೆ ನನಗೆ ಫುಲ್ಲು ಮೊಬೈಲ್ ಯಾವಾಗಲೂ ಮೊಬೈಲ್. ಹೆಂಗೆ ಅಂದರೆ ನಾನೇ ಅನ್ಸುತ್ತೆ ಇವಾಗ ಮೊಬೈಲ್ ಸಾಂಗ್ ಮಾಡಬೇಕು ಆ ಥರ. ಯಾವಾಗಲೂ 24/7 hours ಮೊಬೈಲ್. ಮನೇಲಿ ಅಷ್ಟೇ ಡ್ಯಾಡಿ ಮಮ್ಮಿ ಕೇರ್ ಮಾಡೋದಿಲ್ಲ ನನಗೆ. ಎಲ್ಲೋ ಮೂಲೆಯಲ್ಲಿ ನಾನು ಮೊಬೈಲ್ ನೋಡ್ಕೊತಾ ಇರ್ತೀನಿ, ಏನು ಮಾಡ್ತದೆ ನನ್ನ ಮಗಳು ಅಂತ ಕೇರ್ ಮಾಡಲ್ಲ. ಸೊ ಅದರಿಂದ ಫುಲ್ಲು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ನಾನು ನನ್ನ ಪರ್ಸ್ನಲ್ ವೀಡಿಯೋಸ್ ಎಲ್ಲ ಮಾಡ್ಕೊಂಬಿಟ್ಟಿರ್ತೀನಿ. ಸೊ ಅಂದರೆ ಆ ಥರ ಮಾಡ್ಕೊಂಡಾಗ ಎಷ್ಟು ಭಯ ಆಗ್ತಾ ಇರುತ್ತೆ ಅಂದರೆ ನಾನು ಮಾಡ್ಕೊಂಡಿದ್ದೀನಿ, ಬಟ್ ಯಾರೋ ಅದನ್ನು ಕದ್ಬಿಟ್ಟಿರ್ತಾರೆ. ಸೊ ಅವಾಗ ಫುಲ್ ಟೆನ್ಷನ್ ಆಗಿರ್ತೀನಿ ನಾನು. ಯಾಕಂದರೆ ಎಲ್ರಿಗೂ ಪರ್ಸ್ನಲ್ ಅಂದರೆ ತುಂಬ ಮುಖ್ಯ. ಸೊ ಎಲ್ಲೆಲ್ಲಿ ಹೋಗಿರುತ್ತಪ್ಪ, ಏನೇನು ಆಗ್ತದೆ ಫೇಸ್ ಮಾಡಿರೋ ಗೊತ್ತಿರುತ್ತೆ, ಅದು ನೋವೇನು. ಅದಕ್ಕೆ ಒಂದು ಸಣ್ಣ ಮೆಸೇಜ್ ಕೊಡ್ತಾ ಇರೋದು, ಜಾಸ್ತಿ ಫೋನಲ್ಲೇ ಇರಬೇಡಿ, ಫೋನ್ ಬಿಟ್ಟು ಬೇರೆ ಕಡೆ ಪ್ರಪಂಚದ ಆ್ಯಂಡ್ ಏನೇ ಮಾಡೋಕ್ಕಿಂತ ಮುಂಚೆನೂ ಯೋಚನೆ ಮಾಡಬೇಕು, ಇದರಿಂದ ಏನಾಗುತ್ತೆ, ಈ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ಯಾವಾಗಲೂ ಫೋನಲ್ಲೇ ಇರಬೇಡಿ. ಇವಳು ಅನುಭವಿಸೋದಲ್ದಿರಾ ಇವಳ ಜೊತೆಗೆ ಇವಳಿಂದ ನಾವು ಟ್ರಾಪ್ ಆಗ್ತೀವಿ. ಒಂದು ಕೋತಿ ಬಿತ್ತು, ಅಲ್ಲ ಒಂದು ಕುರಿ ಬಿತ್ತು, ಕೋತಿ ತಾನ್ ಕೇಳ್ದಲೆ ಕೆಡಿಸ್ತು ಅಂತ ಎಲ್ಲಾನು ಕೆಡ್ಸುದು. ಸೊ ಹಾಗೆ ನನ್ನ ಕ್ಯಾರೆಕ್ಟರ್ ಎಲ್ಲರ ಬಗ್ಗೆನೇ ಯೋಚನೆ ಮಾಡಬೇಕು, ಸೆಲ್ಫಿಶ್ ಆಗಬಾರ್ದು. ಲೈಕ್ ನಾವು ಅದಕ್ಕೆ ಎಲ್ಲರಿಗೂ ಕಾಟ ಕೊಡಬೇಕು. ನಾನು ಇಟ್ಟಾಗಬೇಕು, ಅದು ನಾನು ಫೇಮಸ್ ಆಗಬೇಕು ಅನ್ನೋ ಥರ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ. ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ. ಸೊ ಇವಾಗ ಸಫರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಫರ್ ಮಾಡೋರಿಗೂ ಪ್ಲೀಸ್ ಯೋಚನೆ ಮಾಡಿ ಈ ಮೂವಿನ ನೋಡಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳಿ. ಭಾವನಾ, ನಿನ್ನ ಕ್ಯಾರೆಕ್ಟರ್ ಬಗ್ಗೆ. ಥ್ಯಾಂಕ್ ಯು ಕಣೋ. ನನ್ನ ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ರಮ್ಯಾ ಅಂತ. ಪಕ್ಕಾ ರೆಬೆಲ್ ಹುಡುಗಿ. ನಾನು ಇದ್ರಲ್ಲಿ ಸಕ್ಕದಾಗಿ ಫೈಟಿಂಗ್ ಎಲ್ಲ ಮಾಡಿದ್ದೀನಿ, ಸರಿಯಾಗಿ ಓಡಿಸ್ಕೊಂಡಿದ್ದೀನಿ, ಸರಿಯಾಗಿ ಹೊಡೆದಿದ್ದೀನಿ ಆ್ಯಂಡ್ ಓಡಿಸ್ಕೊಂಡು ಕೂಡ ಇದ್ದೀನಿ. ನನ್ನ ಅಪ್ಪ ಬಂದ್ಬಿಟ್ಟು ಪ್ರಶಾಂತ್ ಸಂಬರ್ಗಿ ಸರ್ ಪೊಲೀಸ್ ಕ್ಯಾರೆಕ್ಟರಲ್ಲಿ, ನಾನು ಪೊಲೀಸ್ ಮಗಳು. ನಿಮಗೆ ಗೊತ್ತು ಪೊಲೀಸ್ ಮಕ್ಕಳು ಯಾವಾಗಲೂ ಕಳ್ಳನ ಮಕ್ಕಳಾಗಿರ್ತಾರೆ ಅಂತ. ಸೊ ನಾನು ಕಳ್ಳನ ಮಗಳೇ ಕ್ಯಾರೆಕ್ಟರು. ಸೊ ಫುಲ್ ರ್ಯಾಗಿಂಗ್ ಮಾಡ್ತೀನಿ, ಸಿಗರೆಟ್ ಸೇರ್ತೀನಿ, ಎಣ್ಣೆ ಹೊಡಿತೀನಿ, ನೆಕ್ಸ್ಟ್ ಲೆವೆಲ್ ಪೋಲಿ. ಸಿಗರೇಟೇ ಸೇರ್ತೀನಿ, ಉಕ್ಕ ಎಲ್ಲ ಒಂದು ಮ್ಯಾಟ್ರ. ಫಿಲಮಲ್ಲಿ ಗೈಸ್, ಫಿಲಮಲ್ಲಿ ಓನ್ಲಿ ಫಿಲಮಲ್ಲಿ. ಸೊ ಆ ಥರ ಒಂದು ಕ್ಯಾರೆಕ್ಟರು. ಇನ್ನೂ ಜಾಸ್ತಿ ತಿಳ್ಕೊಬೇಕಂದ್ರೆ ನೀವು ಮೂವಿನ ನೋಡಲೇಬೇಕು. ಸೊ ಇದೇ July 19th ನಮ್ಮ ಮೂವಿ ವಿದ್ಯಾರ್ಥಿನಿಯರೇ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಎಲ್ಲರೂ ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂಡ್ ಪ್ರೀತಿ ನೋಡಬೇಕು. ನಾವು ಬರ್ತೀವಿ, ನೀವು ಬನ್ನಿ. July 19th. ಐ ಥಿಂಕ್ ದಟ್ಸ್ ಇಟ್ ಫಾರ್ ದಿಸ್ ಇಂಟರ್ವ್ಯೂ. ನಿಮ್ಮೆಲ್ಲರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಇನ್ನು ಮುಂದೆನೂ ಮಾತಾಡಬೇಕು ಅಂತ ಕೇಳ್ಕೊತೀನಿ ಆ ದೇವ್ರ ಹತ್ರ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ನಿಮ್ಮ ಜೊತೆನೂ ಆಂಕರಿಂಗ್ ಫಸ್ಟ್ ಟೈಮ್ ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು. ಅದು ಅವಳ ಅದೃಷ್ಟ ನಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇರೋದು. ಹೇಳಿ ಜನ್ಮದ ಪುಣ್ಯ ಇವತ್ತು ನನಗೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಕಾಲಿಗೆ ಬೀಳ್ತೀನಿ ನಿಮ್ಮೆಲ್ಲರಿಗೂ. ಇವಾಗ ಕ್ಯಾಮ್ರಾದಲ್ಲಿ ಕವರ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಾನು ಆಂಕರಿಂಗ್ ಮಾಡ್ಕೊಡೋದ್ರಲ್ಲಿ ಕವರ್ ಆಗುತ್ತೆ, ಪರವಾಗಿಲ್ಲ, ಬೆಳ್ಳಿ ಅಂತ ಬೇರೆ ಹಚ್ಕೋಬೇಕಾ. ಮರೀದಿರಾ July 19th ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ನೋಡಿ. ಇವಾಗ ಹೆಂಗ್ ನಮ್ಮನ್ನ ಸಪೋರ್ಟ್ ಮಾಡ್ತಿದೆ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.